ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಪಕ್ಷದ ವಿಪ್ ಆದೇಶ ಉಲ್ಲಂಘಿಸಿದ ಆರೋಪದಡಿ ಗುಂಡ್ಲುಪೇಟೆಯ ಪುರಸಭೆಯ 5 ಬಿಜೆಪಿ ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್. ಪಕ್ಷದ ವಿಪ್ ಆದೇಶ ಉಲ್ಲಂಘಿಸಿದ ಆರೋಪಕ್ಕೊಳಗಾಗಿದ್ದ ಗುಂಡ್ಲುಪೇಟೆ ಪುರಸಭೆಯ ಬಿಜೆಪಿಗೆ ಸೇರಿದ 5 ಸದಸ್ಯರ ಸದಸ್ಯತ್ವ ಅನರ್ಹಗೊಳಿಸಿ ಡಿಸಿ ಶಿಲ್ಪಾ ನಾಗ್ ಆದೇಶ ನೀಡಿದ್ದಾರೆ. 4ನೇ ವಾರ್ಡ್ನ ಜಿಎಸ್ ಕಿರಣ್, 3ನೇ ವಾರ್ಡ್ನ ಹೀನಾ ಕೌಸರ್, 20ನೇ ವಾರ್ಡ್ನ ರಾಣಿ ಲಕ್ಷ್ಮೀದೇವಿ, 22ನೇ ವಾರ್ಡ್ನ ರಮೇಶ್ ಹಾಗೂ 23ನೇ ವಾರ್ಡ್ನ ವೀಣಾ ಅನರ್ಹಗೊಂಡ ಸದಸ್ಯರು. ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ 2024ರ ಸೆಪ್ಟೆಂಬರ್ 10ರಂದು ನಡೆದಿದ್ದ ಚುನಾವಣೆಯಲ್ಲಿ ಬಿಜೆಪಿಗೆ ಅಧಿಕಾರ ಹಿಡಿಯುವ ಸದಸ್ಯರ ಬಲ ಇದ್ದರೂ ಕಾಂಗ್ರೆಸ್ ಪರ 2 ಮತ ಚಲಾಯಿಸಿ 3 ಗೈರು ಹಾಜರಾಗಿದ್ದ ಹಿನ್ನೆಲೆಯಲ್ಲಿ ಪುರಸಭೆ ಗದ್ದುಗೆಯನ್ನ ಕಾಂಗ್ರೆಸ್ ಹಿಡಿದಿತ್ತು. ಬಿಜೆಪಿ ಸದಸ್ಯರಾದ ಜಿಎಸ್ ಕಿರಣ್ ಹಾಗೂ ಹೀನಾ ಕೌಸರ್ ಕಾಂಗ್ರೆಸ್ಗೆ ಮತ ಹಾಕಿ ವಿಪ್ ಉಲ್ಲಂಘಿಸಿದ್ದಾರೆ. ರಾಣಿ ಲಕ್ಷ್ಮೀದೇವಿ, ರಮೇಶ ಹಾಗೂ ವೀಣಾ ಅವರುಗಳು ಚುನಾವಣೆಗೆ ಗೈರು ಹಾಜರಾಗಿದ್ದರು. ಬಿಜೆಪಿ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಆರೋಪದ ಮೇರೆಗೆ ಇವರ ಸದಸ್ಯತ್ವ ವಜಾ ಮಾಡುವಂತೆ ಪುರಸಭೆ ಸದಸ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಬಿಜೆಪಿಯ ಎಸ್ ಕುಮಾರ್ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ದೂರಿನ ಅರ್ಜಿಯನ್ನು ವಿಚಾರಣೆ ನಡೆಸಿದ ಜಿಲ್ಲಾಧಿಕಾರಿ 5 ಸದಸ್ಯರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಸೂಚಿಸಿದ್ದರು. ನಂತರ ಪ್ರಕರಣ ಸಂಬಂಧ ನಡೆದ ವಿಚಾರಣೆಯನ್ನ ಆಲಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ 5 ಸದಸ್ಯರನ್ನ ಗುಂಡ್ಲುಪೇಟೆ ಪುರಸಭೆ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ತಾನು ಮಾಡಿದ ತಪ್ಪನ್ನ ಅಮಾಯಕ ಯುವತಿ ಕವನ ಮೇಲೆ ಹಾಕಿ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಿ ತಲೆಮರೆಸಿಕೊಂಡಿದ್ದ 4 ಆರೋಪಿಗಳನ್ನು ತಮಿಳುನಾಡಿನ ಕುಂಭಕೋಣಂನಲ್ಲಿ ಗುಂಡ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರ ಗ್ರಾಮದಲ್ಲಿ ತನಗಿದ್ದ ಅನೈತಿಕ ಸಂಬಂಧವನ್ನ ಪಕ್ಕದ ಮನೆಯ ಅಮಾಯಕ ಯುವತಿ ಕವನಾಳ ಮೇಲೆ ಹೊರಸಿ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಿದ್ದ ಕಾವೇರಿ ಸೇರಿದಂತೆ ಇನ್ನಿತರ 3 ಆರೋಪಿಗಳನ್ನು ತಮಿಳುನಾಡಿನ ಕುಂಭಕೋಣಂನಲ್ಲಿ ಗುಂಡ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕವನಾಳ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ವಿಶ್ವಕರ್ಮ ಸಮುದಾಯ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಈ ವಿಚಾರವಾಗಿ ಪಬ್ಲಿಕ್ ವಾಯ್ಸ್ ಕೂಡ ಧ್ವನಿ ಎತ್ತಿತ್ತು. ಪಬ್ಲಿಕ್ ವಾಯ್ಸ್ ವರದಿಯಿಂದ ಎಚ್ಚೆತ್ತ ಪೊಲೀಸರು ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಪಬ್ಲಿಕ್ ವಾಯ್ಸ್ ಮೂಲಕ ಕವನ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಂಗೆ ತುಂಬ ನೋವಾಯ್ತದೆ ಸರ್. 3 ಜನ ಹೆಣ್ಣು ಮಕ್ಕಳೆಲ್ಲ ಒಬ್ಬ ಇಲ್ಲ ಅಂದ್ರೆ ನನ್ನ ಕಲಿಸ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ಸರ್. ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ನಾನು ಚಿಕ್ಕಂದ ಮಕ್ಕಳೆಲ್ಲ ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಮಕ್ಕಳಿಗೋಸ್ಕರ ನಾನು ಹಂಚಿಪುರ್ಗೆ ಮದುವೆ ಆಗಿದ್ದು ಸರ್. ನಾನು ಹಂಚಿಪುರದಲ್ಲಿ ಬಂದು ಚನ್ನಮಲ್ಲಿಪುರದಲ್ಲಿ ಕೂಲಿನಲ್ಲಿ ಮಾಡಿ ನಾನು ಸಾಕಿ ನಾನು ಮಕ್ಕಳನ್ನ ಇನ್ಯಾಣ ಮದುವೆ ಆಗೋ ಟೈಮ್ಲಿ ಬೇರೆ ಹುಡುಗಿಯಿಂದ ನನ್ನ ಮಗಳ ಪ್ರಾಣ ಹೋಗಿದೆ ಅಂದರೆ ನಂಗೆ ತುಂಬ ನೋವಾಯ್ತದೆ ಸರ್. ಆ ಮಾತ್ರೆ ತಕ್ಕಂಡು ದಿವಸ 2 ಬಾಕಲ್ಲು ಹಾಕಿ ಅವಳನ್ನ ಕಾಪಾಡ್ಕೋಬೇಕು ನಾನು ಅಂತ ಅಂದ್ಬಿಟ್ಟು 2 ಬಾಕಲ್ಲು ಹೊಡೆದು ಚೆಚ್ಚಿ ನಾನು ತಾಳ ತೆಗೆದಿದ್ದು ಸಹ. ಅಲ್ಲಿ ನಮ್ಮ ಪಕ್ಕದಲ್ಲಿ ಯಾರೂ ಇಲ್ಲ ಸಹ. ಎಲ್ಲ ಕಡ ಮಣ ಒಂದೇ ಮಣ ಸಹ. ಅಲ್ಲಿ ಯಾರು ಕೂಗವ ಈಚೆಗೆ ಬಂದು ಯಾರು ಕೂಗವ ಫೋನ್ ತಕ್ಕಂಡು ಫೋನ್ ಮಾಡೋದ್ರು ಫೋನ್ ನಂಗೆ ಯಾವ ಮೊಬೈಲಿಂದ ಫೋನ್ ಮಾಡೋಕ್ಕೆ ಬರಲ್ಲ ಸಹ. ನಾನು ಅಲ್ಲಿಂದ ಬಂದು ಕಾಲ್ ಮಾತ್ರ ನಾನು ರಿಸೀವ್ ಮಾಡ್ತೀನಿ ಅಷ್ಟೇ ಸರ್. ನಂಗೆ ಕಾಲೇ ಬರಲ್ಲ ಸರ್ ಫೋನ್ ಮಾಡೋಕೆ. ಏನು ಮಾಡೋದು ಶಿವನೇ ಅಂತಂದ್ರು ಮನೇಲಿ ಯಾರೂ ಇಲ್ಲ ಸರ್. ನಮ್ಮ ತಂದೆಗೆ ತಿಂಡಿ ಕೊಟ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಟ್ಟಾಳ ಸರ್. ನಾನು ಕೂಲಿಗೆ ಹೋಗಿದ್ದೆ ಸರ್. ಬೆಳಗ್ಗೆ 6 ಗಂಟೆಗೆ ಹೊಂಟೋದಿ ನಾನು ಕೂಲಿಗೆ. ಮನ್ಗಿದ್ಲು ಸರ್ ಅವಳು ಶನಿವಾರ ದಿನ. ಬೆಳಿಗ್ಗೆ ನಾನು ರಾತ್ರಿ ಹೇಳಿದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ಹೊಂಟೋಯ್ತು. ನಾನು ಬೆಳಗ್ಗೆ ಎದ್ದು ತಾತನಿಗೂ ನೀನು ತಿಂಡಿ ಮಾಡ್ಕೊಂತಂದು ಆಯಿತು ಹೋಗು ನೀನು ಚಿಲ್ಕ ಹಾಕೋ ಹೋಗು, ನಾನು 8ವರೆಗೆ ಹೇಳ್ತೀನಿ ಅಂತಂದ್ಲು ಸರ್. ಸರಿ 8ವರೆಗೆ ಎದ್ದು ತಿಂಡಿ ಗಿಂಡಿ ಮಾಡ್ಕೊಂಡಿರೋ ನಾವು ಹೋಯ್ತಿನಿಗೆ ಕೆಲಸಕ್ಕೆ ಹೊಂಟೋಗಿದ್ದೀವಿ ಸರ್. ಇಲ್ಲ ಸರ್ ರಾತ್ರಿ ಟೈಮು ನಾನು ಅವಳು ಶುಕ್ರವಾರ ರಾತ್ರಿ ಚೆನ್ನಾಗೇ ಊಟ ಮಾಡಿದ್ವಿ ಸರ್. ನನ್ನಂಗೆ ಏನೂ ಹೇಳ್ಕೊಂಡಿಲ್ಲ ಸರ್. ಇಲ್ಲ ನಾನು ಇರೋಕ್ಕೆ ಆಗಲ್ಲ, ನಾನು ಸತ್ತೋಯ್ತೀನಿ, ನಂಗೆ ಹಿಂಗೆ ಅಂತಂದಿರ ನಾನು ಏನೇ ಮಾಡೋಣ ಸರ್. ನಾನು ಏನಾರು ಹೇಳ್ಕೊಳ್ಳೋಣ ಸರ್. ನನ್ನ ಸಂಬಂಧಿಕರೊಂದಿಗೆ ಹಿಂಗೆಲ್ಲ ಮಾಡ್ತಾಳೆ ಅಂತ ನನ್ನಂಗೆ ಏನೂ ಅನ್ಕೊಂಡಿದ್ದಿಲ್ಲ. ನಾರ್ಮಲಾಗೇ ಇದ್ಲು. ರಾತ್ರಿ ಎಲ್ಲ ಊಟನೇ ಮಾಡ್ಕೊತಿದ್ದು. ಅದು ನನಗೆ ಗೊತ್ತಿಲ್ಲ ಸರ್. ಇವ್ಳಿಗೆ ಏನು ಆಗಿದ್ದೆ ಇವ್ಳ ಮನಸ್ಸಲ್ಲಿ ಏನಿದ್ದೆ ನನಗೆ ಏನೂ ಹೇಳಿಲ್ಲ ಸರ್. ಅವರು ಫೋನ್ ಮಾಡಿ ಏನೇನೋ ಹೇಳಿದ್ದಾರೆ ಏನೋ ಅವಳಿಗೆ ಗೊತ್ತು ಸರ್. ಫೋನ್ ಇಟ್ಕೊಂಡಿರೋ ನನಗೆ ಅಕ್ಷರ ಅಂತಂದರೆ ನನಗೆ ಕನ್ನಡ ಅಕ್ಷರ ಅಂದ್ರೆ ಜಾಸ್ತಿ ಬರಲ್ಲ ಸರ್. ನಾ ಕಮ್ಮಿ ಹೋದ್ರು ಪಕ್ಕದ ಮನೆಯವರು ಸರ್.
ಆಗ ಬಾಗಿಲೆಲ್ಲ ಕುಟ್ಟಿ ತೆಗೆದ್ಬಿಟ್ಟು ಅವಳಿಗೆ ಎತ್ತಿ ಕುಣಿಸ್ತೀವಿ ಸರ್. ಎತ್ತಿ ಕುಣಿಸಿ ಕಣ್ಣು ಮುಚ್ಚಿಬಿಟ್ಟು ಅದು ಮಾತ್ರೆ ತಗೊಬಿಟ್ಟು 2 ಮಾತ್ರೆ ಮಡಗಿದ್ವಿ ಸರ್. ಅದನ್ನ ಅವರೆಕಾಳು ಹುಳ್ಳಿ ಕಾಳಿಗೆ ಹಾಕೋಕ್ಕೆ ಅದ ಒಂದು ಮಾತ್ರೆ ತಗೊಬಿಟ್ಟು ಒಂದು ಸ್ವಲ್ಪ ಬಂದು ನೋಡಿದ ತಕ್ಷಣ ಮಾತ್ರೆ ತಗೊಬಿಟ್ಟಾಳ. ನಾನೇ ಮಡಗಿದ್ದು ಆ ಮಾತ್ರೆ ಸರ್, ನಾನು ಕಾಳುಗಳಿಗೆ ಹಾಕಕ್ಕೆ ತಂದಿಟ್ಟಿದ್ದು. ಅದು ಮಾತ್ರೆ ತಗೊಬಿಟ್ಟಾಳ. ಇವಾಗ ಏನಾಗಿದ್ದಾಳ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆನೂ ಕುಡಿಸ್ತೀವಿ ಸರ್. ಮಜ್ಜಿಗೆನೂ ಕುಡಿತಿತ್ತಿಲ್ಲ. ಒಂದು ಸ್ವಲ್ಪ ಸಕ್ಕರೆ ನೀರು ಕುಡಿಸು ಅಂದರು ಸರ್. ಸಕ್ಕರೆ ನೀರನ್ನು ಕುಡಿಸ್ತೀವಿ, ಆಗಲಿಲ್ಲ ಸರ್. ಅವಳು ನಂಗೆ ಸುತ್ತಮುತ್ತ ಜನಗಳೇ ಇಲ್ಲ. ನಾನು ಅವಳು ಒಬ್ಬಳನ್ನೇ ಆ ಥರ ಸ್ಥಿತಿಲಿ ಬಿಟ್ಬಿಟ್ಟು ನಾನು ಪಕ್ಕದ ಮನೆಯವ್ರಿಗೆ ಒದಗ್ದು ಅಷ್ಟು ಒದಗಿ ಅವ್ರ ಮನೆಯವ್ರಿಗೆ ಹೇಳಿ ಅವ್ರ ಮನೆಯಿಂದ ಕಾರ್ ತಂದು ನನ್ನ ಮಗಳನ್ನ ನಾನು ಕರ್ಕೋಗಿನಿ ಸರ್. ನಾನು ಒಬ್ಬಳೇ ನಾನು ಗುಂಡ್ಲಿಪೇಟೆ ಕರ್ಕೊಬಂದು ಅಲ್ಲಿ ಆಗಲ್ಲ ಅಂದ್ಬಿಟ್ರು ಸರ್. ನನಗೆ ಶಿಕ್ಷೆ ಆಗಬೇಕು ಸರ್. ಅವ್ರಿಗೆ ಸೆಂಟ್ರ್ ಜೈಲಿಗೆ ಹೋಗ್ಬೇಕು ಸರ್. ಅವರು ಇಲ್ಲ ಅದು ಆಗಲಿಲ್ಲ ಅಂತಂದ್ರೆ ನನ್ನ ಮನೇಲಿ ಹೆಂಗೆ ನನ್ನ ಮಗ ಒಂದು ಎಣೆ ಬೀಳ್ತು ಹಂಗೆ ಅವ್ರು 4 ಜನ ಯಾರ್ಯಾರು ಒಬ್ಬರು ಸಾಯಬೇಕು, ಬೇಕಾದ್ರೆ 2 ಕೇಸ್ ವಜಾಬಿಡಿ. ಅಲ್ಲಿವರೆಗೆ ಗಂಟ ನಾನು ಅವ್ರನ್ನ ಸುಖಾಗಿರೋಕ್ಕೆ ಬಿಡೋಲ್ಲ ಸರ್. ನಂಗೆ ಈ ಶಿಕ್ಷೆ ಆಗಬೇಕು ಅಂದ್ರೆ ಸೆಂಟ್ರ್ ಜೈಲಿಗೆ ಹೋಗ್ಬೇಕು ಸರ್. ಅವಳು ಭಾಳಾಗಿಲ್ಲ ಸರ್. ಅವಳಿಂದಾಡಿ ನನ್ನ ಮಗ ಇಲ್ಲ ಸರ್. ಗಲಾಟೆ ಅದು ಮಧ್ಯೆ ಆಗಬಿಡಿ. ಈ ಸೆಕ್ ಮಾತ್ರ ಗಲಾಟೆ ಇಲ್ಲ ಸರ್. ಇವ್ರ ಲವ್ ಸ್ಟೋರಿಗೆ ಈ ಲವ್ ಸ್ಟೋರಿಗೂ ಇದಕ್ಕೂ ನನ್ನ ಮಗಳು ತುಯ್ಕಂದೇ ಹೊರತು ಈ ವಿಷಯಕ್ಕೆ ಅವ್ರೊಂದಿಗೆ ನಾವು 2 ವರ್ಷದಿಂದ ಮಾತಾಡಿತಿಲ್ಲ ಸರ್. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಇನ್ನೂ ಬಚ್ಚ ಎಂದು ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಹಿಂದೂಗಳನ್ನ ಮೂಲಭೂತವಾದಿಗಳು ಉಗ್ರರೆಂದು ಕರೆದಿರುವ ಯತೀಂದ್ರ ಸಿದ್ದರಾಮಯ್ಯರ ಹೇಳಿಕೆ ವಿರುದ್ಧ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಹಿಂದುತ್ವದ ಬಗ್ಗೆ ಆತನಿಗೆ ಏನೂ ಗೊತ್ತಿಲ್ಲ. ಹಿಂದೂ ಮೂಲಭೂತವಾದಿಗಳ ಬಗ್ಗೆ ಬೇರೆ ಪದ ಬಳಕೆ ಮಾಡಿದ್ದಾರೆ. ಅದನ್ನು ಅವರು ವಾಪಸ್ ಪಡೆಯಬೇಕು. ಹಿಂದೂ ಎಂದಿಗೂ ಉಗ್ರವಾದಿಯಾಗಲು ಸಾಧ್ಯವಿಲ್ಲ ಎಂದು ಅವರು ಆಕ್ರೋಶಿಸಿದರು. ಉಗ್ರವಾದಿ ಎಂಬ ಶಬ್ದದ ಅರ್ಥ ಇವರಿಗೆ ಗೊತ್ತಿದೆಯಾ? ತಾವೊಬ್ಬ ಸಿಎಂ ಪುತ್ರನಿಂದ ಮಾತ್ರಕ್ಕೆ ಏನು ಬೇಕಾದರೂ ಮಾತನಾಡಬಹುದಾ? ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಮುತಾಲಿಕ್ ಹೇಳಿದರು. ಹಿಂದೂಗಳಲ್ಲಿ ಯಾರಾದರೂ ಉಗ್ರವಾದಿಯಾದ ಬಗ್ಗೆ ಒಂದೇ ಒಂದು ಉದಾಹರಣೆ ತೋರಿಸಿ ಎಂದು ಸವಾಲ್ ಹಾಕಿದ ಅವರು, ಯತೀಂದ್ರ ಈ ರೀತಿ ಮಾತನಾಡುವುದನ್ನು ನಿಲ್ಲಿಸಬೇಕು, ಇಲ್ಲವಾದರೆ ಜನ ಚಪ್ಪಲಿಯಿಂದ ಹೊಡೆಯುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚ. ಅವರು ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ ಅದನ್ನು ವಾಪಸ್ ತೊಗೊಳ್ಬೇಕು. ಹಿಂದೂ ಎಂದೂ ಉಗ್ರವಾದಿ ಆಗೋಕ್ಕೆ ಸಾಧ್ಯ ಇಲ್ಲ, ಆಗಿಲ್ಲ, ಮುಂದನೂ ಆಗೋದಿಲ್ಲ. ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಏನು ಬೇಕಾದ ಬಾಯಿ ಬಿಡ್ತಾ ಇದ್ದೀರಿ. ಸರ್ಕಾರ ಇದೆ, ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಾಯಿ ಬಿಡೋದಾ? ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ? ಎಲ್ಲಾಗಿದ್ರಿ? ಒಂದು ಉದಾಹರಣೆ ತೋರಿಸೆ. ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ನಿಮ್ಮನ್ನ. ಏನು ಮಾತಾಡ್ತಾ ಇದ್ದೀರಿ? ಮಾತನಾಡುವಂಥದ್ದು ಏನಾದರೂ ಅರ್ಥ ಗೊತ್ತಿದೆಯಾ ನಿಮಗೆ? ಹಿಂದೂ ಇದ್ದಿದ್ದರಿಂದ, ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕುಳಿದಿದ್ದಾರೆ. ಹಿಂದೂ ಉಗ್ರವಾದಿ ಆಗಿದ್ದರೆ ನೀವು ಬದುಕ್ತಾ ಇರಲಿಲ್ಲ. ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ. ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನೀವು, ನಾಲಾಯಕರು ನೀವು. ಸೊ ಈ ಶಬ್ದದ ಬಗ್ಗೆ ನಿಮಗೇನ ಅರ್ಥ ಇದೆಯಾ? ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದು ಸಲ ನೋಡಿ. ಹಿಂದೂ ಶಬ್ದ ಏನು, ಉಗ್ರವಾದಿ ಶಬ್ದದ ಬಗ್ಗೆ ನೋಡ್ಕೊಂಡು ಮಾತಾಡಬೇಕು. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ವಾಪಸ್ ತೊಗೊಳ್ಳದೇ ಇದ್ದರೆ, ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ. ಮೈಸೂರಿನ ಬೋಗಾದಿಯ ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದ ಹರಿಗಿರಿ ಸೇವಾ ಪ್ರತಿಷ್ಠಾನ ಜಾಗವನ್ನು ಸವರ್ಣೀಯರು ಕಬಳಿಕೆಗೆ ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಪ್ರತಿಷ್ಠಾನದ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೋಗಾದಿಯ ಹರಿಗಿರಿ ಪ್ರತಿಷ್ಠಾನ ನೋಂದಣಿಯಾದ ಟ್ರಸ್ಟ್ ಆಗಿದ್ದು 1985-86ರಲ್ಲಿ ಟ್ರಸ್ಟ್ಗೆ 25 ಗುಂಟೆ ಜಾಗವನ್ನು ಮಂಜೂರು ಮಾಡಲಾಗಿದ್ದು, ನಾವು ಈವರೆಗೆ ಅದಕ್ಕೆ ಕಾನೂನಾತ್ಮಕವಾಗಿ ಕಂದಾಯ ಕಟ್ಟುತ್ತಾ ಸ್ವಾಧೀನದಲ್ಲಿದ್ದೇವೆ. ಇದೀಗ ಟ್ರಸ್ಟ್ ಜಾಗವನ್ನು ಏಕಾಏಕಿ ರವಿ ಅಲಿಯಾಸ್ ಗ್ಯಾರೇಜ್ ರವಿ ಎಂಬಾತ ಕಬಳಿಕೆಗೆ ಯತ್ನಿಸುತ್ತಿದ್ದಾನೆ. ಪುಂಡರು ಗುಂಪು ಕಟ್ಟಿಕೊಂಡು ಬಂದು ದಾಂಧಲೆ ಮಾಡಿದ್ದಾನೆ. ಪೊಲೀಸರು ಕೂಡ ಎಲ್ಲ ಗೊತ್ತಿದ್ದು ಸುಮ್ಮನಿದ್ದಾರೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬೋಗಾದಿ ನಾಗರಾಜು ಆರೋಪಿಸಿದರು. ಈ ವಿಚಾರವಾಗಿ 2 ದಿನಗಳ ಗಡುವು ನೀಡುತ್ತಿದ್ದು, ನಮ್ಮ ಪ್ರತಿಷ್ಠಾನದ ಜಾಗ ಕಬಳಿಕೆಗೆ ಯತ್ನಿಸುತ್ತಿರುವ ರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆಂದು ದಲಿತ ಮುಖಂಡ ಶಿವಣ್ಣ ಎಚ್ಚರಿಕೆ ನೀಡಿದ್ದಾರೆ.
ನಾಗರಾಜ್ ಅವರೆಲ್ಲ ಹೇಳಿದ್ದಾರೆ, ಇದು ಪ್ರತಿಷ್ಠಾನದ ಭೂಮಿ. ಈಗ 85, 86ರಲ್ಲೇ ಇದು ಮಂಜೂರಾತಿಯಾಗಿದೆ. ಇದು ಇವರಿಗೆ ಕೆಲವು ಲ್ಯಾಂಡ್ ಮಾಫಿಯಾಗಳಿಗೆ, ಅದರಲ್ಲೂ ರವಿ ಅವನು ಎಲ್ಲೋ ಗ್ಯಾರೇಜಲ್ಲಿ ಕೆಲಸ ಮಾಡ್ತೀವನು, ಈಗ ಕೋಟ್ಯಾಧಿಪತಿ ಆಗಿದ್ದಾನೆ. ಈ ಲ್ಯಾಂಡ್ ಮಾಫಿಯಾ ಇದೊಂದು ಭಾಳ ಪ್ರೈಮ್ ಪ್ಲೇಸ್, ಇದು ಭಾಳ ಒಳ್ಳೆಯ ಜಾಗ, ಕೋಟ್ಯಾಂತರ ಬೆಲೆ ಬಾಳುತ್ತೆ. ಇದನ್ನು ಹೆಂಗಾದರೂ ಮಾಡಿ ನಾನು ಹೊಡಿಬೇಕು ಅನ್ನೋ ಹುನ್ನಾರ. ಇಲ್ಲಿ ಕೆಲವು ಅಮಾಯಕ ಹುಡುಗರಿಗೆ ಅವ್ರಿಗೆ ಹೆಂಡ ಕೊಡಿಸಿ ಗಾಂಜಾ ಹೊಡೆದು ಇಲ್ಲಿ ಬಂದು ಗಲಾಟೆ ಮಾಡಿಸಿ, ಇಲ್ಲಿ ಯಾವಾಗ ಕೆಲಸ ಇಲ್ಲಿ ಪ್ರಾರಂಭ ಮಾಡ್ತಾರೋ ಪ್ರತಿಷ್ಠಾನದವರು ಅವಾಗೆಲ್ಲ ಗಲಾಟೆ ಮಾಡಿದ್ದಾರೆ, ಗಲಾಟೆ ಮಾಡಿ ನಿಲ್ಲಿಸಿದ್ದಾರೆ. ನಮ್ಮ ಪೊಲೀಸರು ಈ ಲ್ಯಾಂಡ್ ಮಾಫಿಯಾಗೆ ಈಡಾಗ್ಬಿಟ್ಟಿದ್ದಾರೇನೋ ಅಂತೇಳಿ ನಮಗೊಂದು ಅನುಮಾನ. ಯಾಕೆ ಹೆಚ್ಚು ಕಡಿಮೆ ಅಲ್ಲದೇ ಇದ್ರೆ ನಮಗೆ ರಕ್ಷಣೆ ಕೊಡಬೇಕಾಗಿತ್ತು. ಇದು ಹೆಂಗಿದೆ ಇವ್ರದ್ದು ಅಂತಂದರೆ, ಯಾರೋ ಬಡವನಿಗೆ ಒಳ್ಳೆ ಹೆಂಡತಿ ಇರಬಾರ್ದು ಅಂದಂಗೆ. ಇದು ಪ್ರೈಮ್ ಪ್ಲೇಸ್, ಇದು ಕೋಟ್ಯಾಂತರ ಬಾಳುತ್ತೆ. ಇಂಥ ಭೂಮಿನ ಇಲ್ಲಿ ಪರಿಶಿಷ್ಟ ಜಾತಿಯವರು ಕೊಟ್ಟರೆ ಹೆಂಗೆ ಅನ್ನೋ ಹೀನ ಮನೋಸ್ಥಿತಿ. ದೊಡ್ಡವನವನು ಅಥವಾ ಅವನು ಜಾತಿ ಅವನ ರಾಜಕೀಯ ಬೆಂಬಲಕ್ಕಾಗಿ ಎದುರ್ತಾ ಇದ್ದಾರಾ ಅಥವಾ ಅವರ ಆಮಿಷಕ್ಕೆ ಒಳಗಾಗಿದ್ದಾರಾ ಪೊಲೀಸ್ನವರು ನಮಗೆ ಅನುಮಾನ ಮಾಡ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಒಬ್ಬ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇದು ನಾಚಿಕೆ ಆಗಬೇಕ್ರಿ. ಇದೆ ಮುಖ್ಯಮಂತ್ರಿಗಳಿಗೆ ಆಗ್ರಹನ ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಒಂದು ದಲಿತರು ಅಪರೂಪಕ್ಕೆ ಒಂದಷ್ಟು ಜಾಗ ಇದೆ ಇಲ್ಲಿ, ಅದನ್ನು ಕಿತ್ಕೊಳ್ಳೋಕೆ ಬರ್ತಾರೆ ಅಂದರೆ ನಾವು ಬೇರೆ ಕಿತ್ಕೊಳ್ಳೋಕೆ ಹೋಗಿದ್ದೀವ. ದಲಿತರ ಆಸ್ತಿನ ಕಾಪಾಡೋದಕ್ಕೆ ಸಿದ್ದರಾಮಯ್ಯನಿಗೆ ಯಾಕೆ ಆಯ್ತಾ ಇಲ್ಲ, ಮಾದೇವಪ್ಪವ್ರಿಗೆ ಯಾಕೆ ಇದರಲ್ಲಿ ಆಸಕ್ತಿ ಇಲ್ಲ? ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಅದಕ್ಕೆ ಅವ್ರಿಗೆ ವೋಟ್ ಮಾಡಬೇಕು ನಾವು. ದಲಿತರ ಆಸ್ತಿನ ಕಾಪಾಡೋಕೆ ರಕ್ಷಣೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಆಡಳಿತ ನಡೆಸ್ಬೇಕು ಇವರೆಲ್ಲ? ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬ ಗೂಂಡನ ಹತ್ತಿಕ್ಕಾಗಲಿಲ್ಲ, ಅವನ್ನ ಸದೆ ಬಡಿಯೋಕ್ಕಾಗಲಿಲ್ಲ ಅಂದಮೇಲೆ ಯಾವ ಸೀಮೆ ಅಧಿಕಾರಿಗಳು ಇವರೆಲ್ಲ? ಪೊಲೀಸ್ ಆಯುಕ್ತರು ಏನು ಮಾಡ್ತಾ ಇದ್ದಾರೆ? ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಉಪ ಪೊಲೀಸ್ ಆಯುಕ್ತ ಏನು ಮಾಡ್ತಾ ಇದ್ದಾರೆ? ACP ಹತ್ರ ನೆನ್ನೆ ಹೋಗಿ ಭೇಟಿ ಮಾಡಿದ್ದೀವಿ, ಅವರೆಲ್ಲ ಸಮಾಧಾನವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲಿ ಸಮಾಧಾನ? ಯಾಕೆ ಸಮಾಧಾನ? ಪೊಲೀಸ್ ಸಮಕ್ಷಮದಲ್ಲಿ ಗಲಾಟೆ ಮಾಡ್ತಾನೆ, ಅಲ್ಲೇ ಮಾಡ್ತಾನೆ ಅಂದರೆ ಏನು ವ್ಯವಸ್ಥೆ ಇದು? ಎಲ್ಲಿ ತಲುಪಿದೆ ಇದು ಪೊಲೀಸ್ ಆಡಳಿತ ವ್ಯವಸ್ಥೆ? ಇಷ್ಟೊಂದು ನಿಷ್ಕ್ರಿಯ ಆಗಿಬಿಟ್ರೆ, ಇಷ್ಟೊಂದು ಆಸಕ್ತರಾಗ್ಬಿಟ್ರೆ ಹೆಂಗೆ? ಪೊಲೀಸ್ನವರು ಕ್ರಮ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ನಾವು ನಾಳೆ ಒಂದಿನ ಟೈಮ್ ಕೊಡ್ತಾ ಇದ್ದೀವಿ. ನಾಳೆ ದಿನದಿಂದ ನಾವು ಕಾಂಪೌಂಡ್ ಮಾಡ್ತೀವಿ. ಇಲ್ಲಿ ಅದು ಯಾವ ಫೋರ್ಸ್ ಬರುತ್ತೋ, ಅದು ಯಾವ ಒಂದು ಪಾಳೆಗಿರ್ಬತ್ತನೋ ಬರಲಿ, ನಾವು ಕಾಂಪೌಂಡ್ ಹಾಕ್ತೀವಿ. ನಾಳೆ ಇದರಿಂದ ಏನೇ ಹೆಚ್ಚು ಕಡಿಮೆ ಆದರೆ ಈ ಸರ್ಕಾರ ಹೊಣೆ, ಈ ಪೊಲೀಸ್ ಆಡಳಿತ ಹೊಣೆ. ಇದೇ ನಮ್ಮ ಆಗ್ರಹ. ಅರಿಗಿರಿ ಜನ ಪ್ರತಿಷ್ಠಾನ ಅಂತ ಇದೊಂದು ಟ್ರಸ್ಟು. ನಮ್ಗೆ 85, 86ರಲ್ಲಿ ಸರ್ಕಾರ DC ಅವರು ಆದೇಶ ಮಾಡಿದ್ದಾರೆ. ಆದೇಶ ಆಗಿರೋ ತಾವಳಿಂದ ಇವತ್ತು 25 ಕುಂಟೆ ಪಂಚಾಯತಿನಲ್ಲಿ ಖಾತೆ ಕಂದಾಯ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲ ನಡ್ಕೊ ಬರ್ತಾಯಿದ್ರು ಕೂಡ ಸವರ್ಣೀಯರು ಇಲ್ಲಿ ಈ ಜಾಗದಲ್ಲಿ ಅಂಬೇಡ್ಕರ್ ಭವನ ಇದೆ, ಸ್ಕೂಲ್ ಕಟ್ಟಡ ಇದೆ, ಒಡೆದಾಕಿದ್ದಾರೆ, ಇನ್ನೂ ಕೆಲವು ಬಿಲ್ಡಿಂಗ್ಗಳಿವೆ. ಆದರೂ ಕೂಡ ಪಕ್ಕದಲ್ಲಿ ಪೂರ್ಣ ಚಾನಲ್ ಹೋಗಿದೆ. ಆ ಚಾನಲ್ ಜಾಗಕ್ಕೋಸ್ಕರ ರವಿ ಅಲಿಯಾಸ್ ಗ್ಯಾರೇಜ್ ರವಿ ಎಂಬವನು ಆ ಕಿರಣನ ಹುಡುಗನ ಕಟ್ಕೊಂಡು ಗುಂಡಾಗಳನ್ನ ಕಟ್ಕೊಂಡು ಪರಿವರ್ತನೆ ಮಾಡ್ಕೊಂಡು ನಮ್ಮೂರಲ್ಲಿ ಎಲ್ಲ ಸವರ್ಣೀಯರು ಬೇರೆ ಎಲ್ಲ ಸವರ್ಣತೆಯಿಂದ ಬಾಳ್ತಾ ಇದ್ದೀವಿ. ಆದರೆ ಇವನು ಊರಿನಲ್ಲಿ ಒಂದು ಕಲಕ್ಷಿತ ಪರಿವರ್ತನೆ ಕೂಡ್ತಾವನೆ. ಆದರೂ ಕೂಡ ಅವನು ಇದಕ್ಕೆ ಮೂಲ ರವಿನೇ ಕಾರಣ. ರವಿನೇ ಇದನ್ನು ಗುಂಡಾರಿಸಮ್ ಮಾಡ್ಕೊಂಡು ಅವನು ತುಂಬಾ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಇನ್ನು ಮುಂದುವರೆದು ನಮ್ಮ ಹಿರಿಯವರಾದಂಥ ಅನಂತ ಸ್ವಾಮಿಯವರು ಶಿವಣ್ಣವರವರೇ ಮಾತಾಡ್ತಾರೆ. ಈಗ ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನ ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಕುಂಭಮೇಳ ಪುಣ್ಯಸ್ನಾನ ಕುರಿತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ MLC ಡಾಕ್ಟರ್ D ತಿಮ್ಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿದ ತಕ್ಷಣ ದರಿದ್ರ ಹೋಗುತ್ತಾ, ರೋಗ ನಿವಾರಣೆ ಆಗುತ್ತಾ,
ದೇಶದ ಬಡತನ ನಿರ್ಮೂಲನೆ ಆಗುತ್ತಾ ಎಂದು ಮರುಪ್ರಶ್ನಿಸಿದ್ದಾರೆ. ಜನತೆಗೆ ನಾವು ಸತ್ಯ ಹೇಳಬೇಕಿದೆ. ಆದರೆ ಭಕ್ತಿ, ಪುಣ್ಯ ಸ್ನಾನ ಇವೆಲ್ಲವೂ ಅವರವರ ನಂಬಿಕೆ. ಅವರ ನಂಬಿಕೆ ಭಾವನೆಗಳಿಗೆ ಬೆಲೆ ಕೊಡೋಣ. ಆದರೆ ಈ ವಿಚಾರವಾಗಿ ಖರ್ಗೆ ಹೇಳಿರುವ ಹೇಳಿಕೆ ಸರಿಯಿದೆ ಎಂದು ಮೈಸೂರಿನಲ್ಲಿ MLC ಡಾಕ್ಟರ್ ಡಿ ತಿಮ್ಮಯ್ಯ ಹೇಳಿಕೆ ನೀಡಿದ್ದಾರೆ. ನೋಡಿ, ಒಂದು ಹೇಳ್ತೀನಿ, ಸತ್ಯವನ್ನು ಮಾತಾಡೋಣ. ಖರ್ಗೆ ಸಾಹೇಬ್ರೇನು ಹೇಳಿದ್ದಾರೆ, ಅಲ್ಲಿ ನೀವು ಸ್ನಾನ ಮಾಡ್ಕೊಂಡು ಬಂದರೆ ಏನಪ್ಪ ನೀವು ಪ್ರೋಗ್ರೆಸ್ ಆಗ್ತೀರ ಅಂತ ಹೇಳಿದ್ರು. ಹೌದಲ್ವಾ? ಏನೋ ಬಡತನ ಇದೆ, ಕಷ್ಟ ಇದೆ, ರೋಗ ಎಲ್ಲ ಇದ್ದಾವೆ. ನಾವು ಸ್ನಾನ ಮಾಡಿದ ತಕ್ಷಣ ಬಡತನ ಹೊಟ್ಟೋಗುತ್ತಾ? ಆ ಸ್ನಾನ ಮಾಡಿದ ಬಂದ ತಕ್ಷಣ ನನ್ನ ಕಷ್ಟ ನಿವಾರಣೆ ಆಗುತ್ತಾ? ಆ ಸ್ನಾನ ಮಾಡಿದ ತಕ್ಷಣ ನನ್ನ ರೋಗ ಹೊಟ್ಟೋಗುತ್ತಾ? ಅವರಲ್ಲಿ ಸೈಂಟಿಫಿಕ್ಕಾಗಿ ಹೇಳಿದ್ದಾರೆ, ಅದರಲ್ಲಿ ಏನಿದಿಲ್ಲ. ಆದರೆ ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ ಅದು. ಆದ್ದರಿಂದ ಅವ್ರು ಹೇಳ್ತಕ್ಕಂಥದ್ದು ಸತ್ಯವಾಗಿದೆ ಖರ್ಗೆ ಅವರು. ಅದರಲ್ಲೇನು ಯೋಚನೆ ಮಾಡಿ, ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ. ಭಕ್ತಿ ಅನ್ನೋದು ನಿಮ್ಮ ಪರ್ಸನಲ್ ನಂಬಿಕೆ. ಅದು ಆ ನಂಬಿಕೆ ಸುಳ್ಳು ಆಗ್ಬೋದು, ಸತ್ಯನೂ ಆಗ್ಬೋದು, ಅದಾದ ಗೊತ್ತಿಲ್ಲ. ನಾವು ಹಜ್ ಯಾತ್ರೆ ಬಗ್ಗೆ ಖರ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಹೇಳ್ಕೋಬೋದು, ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿದ್ದು, ನಮ್ಮ ರಾಜ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಕೊಡುಗೆ ಶೂನ್ಯ ಎಂದು MLC ಡಾಕ್ಟರ್ ತಿಮ್ಮಯ್ಯ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ವಿಚಾರಕ್ಕೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ MLC ಡಾಕ್ಟರ್ ತಿಮ್ಮಯ್ಯ, ರಾಜ್ಯದ ಬಿಜೆಪಿ ಸಂಸದರು, ಸಚಿವರು ಕೇಂದ್ರ ಸರ್ಕಾರದಿಂದ ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರದ ಮುಂದೆ ಮಾತನಾಡುವ ಶಕ್ತಿ ಕೂಡ ಇವರಿಗೆ ಇಲ್ಲ. ನಾವು ಅತಿ ಹೆಚ್ಚಿನ ತೆರಿಗೆಯನ್ನು ನೀಡ್ತಾ ಇದ್ದೇವೆ. ನಾವು ಕಟ್ಟುವ ತೆರಿಗೆ ಪಾಲಿನಲ್ಲೂ ಕೂಡ ರಾಜ್ಯಕ್ಕೆ ಮೋಸ ಆಗ್ತಿದೆ. ಬಜೆಟ್ನಲ್ಲಿ ಹೊಸ ಯೋಜನೆಗಳು ಯಾವುದೂ ಇಲ್ಲ. ದೇಶದ ನಿರುದ್ಯೋಗ ನಿವಾರಣೆಗೆ ಯಾವುದೇ ಯೋಜನೆ ರೂಪಿಸಿಲ್ಲ. ಈ ಬಾರಿಯ ಬಜೆಟ್ ಕರ್ನಾಟಕಕ್ಕೆ ನಿರಾಶಾದಾಯಕ ಬಜೆಟ್ ಆಗಿದೆ ಎಂದಿದ್ದಾರೆ. ಕೇಂದ್ರದ ಬಜೆಟ್ನಲ್ಲಿ ನಾವು ಮೇಲ್ನೋಟ ಕಂಡಾಗ ಈ ದೇಶದಲ್ಲಿರ್ತಕ್ಕಂಥ ಅವಿದ್ಯಾವಂತರು ಮತ್ತು ಉದ್ಯೋಗದಿಂದ ವಂಚಿತ ಆಗಿರ್ತಕ್ಕಂಥವ್ರಿಗೆ ಉದ್ಯೋಗದ ಬಗ್ಗೆ ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ಪ್ರೋಗ್ರಾಮ್ ಇಲ್ಲ. ಅಂದರೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಅವ್ರ ಭವಿಷ್ಯ ರೂಪಿಸ್ಬೇಕಾದ್ರೆ ಏನಾದರೂ ಒಂದು ಕೆಲವು ಕಾರ್ಯಕ್ರಮಗಳನ್ನ, ಕೆಲವು ಯೋಜನೆಗಳನ್ನ ಹಾಕಬೇಕು. ಅಂಥದ್ದು ಒಂದು ಯಾವುದೂ ನಾವು ನೋಡಿಲ್ಲ. ಅದಾಯ್ತಾ? ರೈತರ ಪರ ರೈತರಿಗೋಸ್ಕರ ಯಾವುದೇ ಒಂದು ವಿನೂತನ ಕಾರ್ಯಕ್ರಮ ಅಥವಾ ಪ್ರೋಗ್ರೆಸಿವ್ ಕಾರ್ಯಕ್ರಮ ಅಥವಾ ಡೆವಲಪ್ಮೆಂಟ್ ಕಾರ್ಯಕ್ರಮ ಕೂಡ ರೈತರದಿಲ್ಲ. ನಿರುದ್ಯೋಗಿಗಳ ಬಗ್ಗೆ ಇಲ್ಲ, ರೈತರ ಪರ ಇಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆಗಳು, ಕೆಲವು ಟೈಮ್ ಹೊಸ ಕಾರ್ಖಾನೆಗಳು, ಹೊಸ ಯೋಜನೆಗಳು ಅಂಥವು ಯಾವುದಿಲ್ಲ. ಈ ಕಳೆದ 15 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಹಿಂದೆ ಎಷ್ಟೆಷ್ಟೋ ಫ್ಯಾಕ್ಟ್ರಿಗಳು ಮಾಡ್ತಾಯಿದ್ರು. HMT ಇರ್ಬೋದು, NSK ಇರ್ಬೋದು, ITI ಇರ್ಬೋದು, ಇಂಥ ಅದನ್ನೆಲ್ಲ ಮುಚ್ಚಿ ಇವರು ಹೊಸದಾಗಿ ಅಟ್ಲೀಸ್ಟ್ ಬೇರೆ ಖಾಸಗಿ ಕಾರ್ಖಾನೆಗಳು ಇಲ್ಲ, ಖಾಸಗಿನೂ ಇಲ್ಲ, ಸರ್ಕಾರದಿಂದನೂ ಇಲ್ಲ. ಇನ್ನು ಯೂತ್ಸು, ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲಿ ಹೋಗಬೇಕು? ಓದಿ ಅವ್ರಿಗೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ. ಅನುದಾನ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ಕೇಳ್ತೇವೆ. ಅವ್ರು ಕೊಡಬೇಕಲ್ಲ, ಹೇಳ್ಕೊಟ್ಟಿದ್ದಾರೆ. ತಾರತಮ್ಯ ಇದೆ. ಈಗ ಉತ್ತರ ಇಂಡಿಯಾದಿರ್ತಕ್ಕಂಥ ರಾಜ್ಯಗಳು ಮತ್ತು ದಕ್ಷಿಣದ ರಾಜ್ಯಗಳು ನೋಡಿದಾಗ ಅಲ್ಲಿ ಪಕ್ಷಪಾತ ಮಾಡ್ತಾಯಿದ್ದಾರೆ. ದಕ್ಷಿಣದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯಗಳಿಗೆ ಅವರಿಗೆ ಪ್ರೋಗ್ರೆಸಿವ್ ಆಗಿ ಅವರು ಅಭಿವೃದ್ಧಿಗೋಸ್ಕರ ಯಾವುದೇ ಕೊಟ್ಟಿಲ್ಲ ಬಜೆಟ್ಗಳು. ನಮಗೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ, ಆ ತೆರಿಗೆ ಹಣದಲ್ಲಿ ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಸಹ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ತಾರತಮ್ಯ ಮಾಡ್ತಾಯಿದ್ದಾರೆ. ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ಬಗ್ಗೆ ವೈಮನಸ್ಪರಂಗೆ ಮಾಡ್ತಾಯಿದ್ದಾರೆ. ಮತ್ತು ದಕ್ಷಿಣ ರಾಜ್ಯಗಳ ಕಂಡ್ರೆ ಮಲತಾಯಿ ಧೋರಣೆ ಇದೆ. ಕಾಂಗ್ರೆಸ್ ಆಡಳಿತ ರಾಜ್ಯ ಮತ್ತು BJP ಅಲ್ಲದೇ ಇರತಕ್ಕಂಥ ರಾಜ್ಯಗಳು, ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದೀಗ ನಮ್ಮ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು. ಹೀಗೆ ಇದಕ್ಕೋಸ್ಕರ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವರು ರಾಜಕೀಯ ಮಾಡಬಾರ್ದು, ಇಡೀ ದೇಶದ ಸಮಗ್ರತೆ ಆಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮಾಡಬೇಕೇ ಹೊರತು ಇವ್ರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕುಮಾರಸ್ವಾಮಿ ರಾಜ್ಯದಿಂದ ಆಯ್ಕೆ ಬೇಕಾದಷ್ಟು ಪ್ರಭಾವಿಗಳು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದವರು, ಮಾಜಿ ಮುಖ್ಯಮಂತ್ರಿ, ಈಗ ಕೇಂದ್ರ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ ಕರ್ನಾಟಕದ BJP ಸದಸ್ಯರು ಅರ್ಥಮಂತ್ರಿನ ಆಯ್ಕೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ವಿತ್ತ ಸಚಿವರಾಗಿ ಹೋಗಿದ್ದಾರೆ. ಆದರೆ ವಿತ್ತ ಸಚಿವರು ಕೊಡುಗೆಯನ್ನು ಕರ್ನಾಟಕಕ್ಕೆ ಶೂನ್ಯ. ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕೂಡ ನಾನು ಕರ್ನಾಟಕದಿಂದ ಆಯ್ಕೆ ಬಂದಿದ್ದೇನೆ, ನಾವು ಕರ್ನಾಟಕ ಏನಾದರೂ ಒಂದಷ್ಟು ಮಾಡಬೇಕು, ಅಲ್ಲಿ ಜನಗಳಿಗೆ ಅಥವಾ ಅಲ್ಲಿ ಸರ್ಕಾರಕ್ಕೆ ಅಥವಾ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇರಬೇಕಲ್ಲ, ಮಾನಸಿಕವಾದಂಥದ್ದು.
ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನಿರಳೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತನ ಸಮಸ್ಯೆ ಬಗೆಹರಿಸಿದೆ ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ಸಂಘ. ರೈತನಿಗೆ ಬರಬೇಕಾಗಿದ್ದ ಬಡ್ಡಿ ಹಣವನ್ನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಕೊಡಿಸುವಲ್ಲಿ ರೈತ ಸಂಘಟನೆಗಳು ಯಶಸ್ವಿಯಾಗಿದೆ. ತಾಲೂಕಿನ ದೊಡ್ಡ ನೇರಳೆ ಗ್ರಾಮದ ವಾಸುಗೌಡ ಎಂಬುವವರೇ ಬಡ್ಡಿ ಹಣ ಪಡೆದ ರೈತರಾಗಿದ್ದಾರೆ. ಚಿಕ್ಕನೇರಳೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಷೇರುದಾರರಾಗಿರುವ ವಾಸುಗೌಡ 3/9/2022ರಲ್ಲಿ 8 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಆಗಿ ಖಾತೆಯಲ್ಲಿ ಉಳಿಸಿದ್ದರೆನ್ನಲಾಗ್ತಿದೆ. ಈ ಹಣಕ್ಕೆ ಸಂಘವು ಯಾವುದೇ ಬಡ್ಡಿ ನೀಡಿರಲಿಲ್ಲವೆನ್ನಲಾಗಿದೆ. ಬಡ್ಡಿ ಹಣಕ್ಕಾಗಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಲೆದು ಸಾಕಾಗಿ ಹೋದ ವಾಸುಗೌಡ ಕೊನೆಗೆ ಕರ್ನಾಟಕ ರೈತ ಹಸಿರು ಸೇನೆ ಸಂಘಕ್ಕೆ ಮೊರೆ ಹೋಗಿದ್ದಾರೆನ್ನಲಾಗಿದೆ. ನೊಂದ ರೈತನಿಗೆ ನೀಡಬೇಕಾದ 8 ಲಕ್ಷ ರೂಪಾಯಿಗಳಿಗೆ ಬಡ್ಡಿ ನೀಡಿ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವಂತೆ ರೈತ ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ ನಂತರ ಅಧಿಕಾರಿಗಳು 2 ದಿನಗಳಲ್ಲಿ ರೈತನಿಗೆ ಸೇರಬೇಕಾದ ಬಡ್ಡಿ ಹಣವನ್ನು ಕೊಡುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಫಯಾಜ್, ಗೌರವ ಅಧ್ಯಕ್ಷರಾದ ಆನಂದಗೆರೆ ಮಂಜಣ್ಣ ಆರ್ ಗೌಡ, ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ರಫೀವುಲ್ಲಾ ಖಾನ್, ಗೌರವ ಅಧ್ಯಕ್ಷರಾದ ಪೆಂಚಹಳ್ಳಿ ನಾಗರಾಜ್, ತಾಲೂಕು ಅಧ್ಯಕ್ಷರಾದ ಕುಮಾರ್, ಉಪಾಧ್ಯಕ್ಷ ಯೋಗೇಶ್, ಹುಣಸೂರು ಅಧ್ಯಕ್ಷರು ಜಯರಾಮೇಗೌಡ ಮತ್ತು ಇನ್ನಿತರರು ರೈತ ಪದಾಧಿಕಾರಿಗಳು ಹಾಜರಿದ್ದರು. ಆ ಲೆಕ್ಕಾಚಾರದಲ್ಲಿ ಸರ್ ನಿಮ್ಮ ಹತ್ರ ಬಂದಿದ್ದು ನೀವು ಸರ್ MDCC ಬ್ಯಾಂಕ್ಗೆ ನಮಗೆ 7 ಸೊಸೈಟಿಗೆ ಸಂಬಂಧ ನಾವು ಇಲ್ಲಿ ಸೊಸೈಟಿಗೆ ಬರಂತೆ ಅವಶ್ಯಕತೆ ಇಲ್ಲ ಸರ್. ನೇರವಾಗಿ ವಾಸು ಸರ್ ಶಿವಣ್ಣಗೌಡ ದೊಡ್ಡನೇರಳೆ. ನಾನು ಈ ಚಿಕ್ಕನ ಸೊಸೈಟಿಲಿ 9/3/2022ರಲ್ಲಿ ಅಮೌಂಟ್ 8,80,000 ರೂಪಾಯಿ ಅಮೌಂಟ್ ಇಟ್ಟಿದ್ದೆ. ಆ ಅಮೌಂಟ್ಗೆ ಮ್ಯೂಚುವಲ್ ಡೇಟ್ 3 ತಿಂಗಳು ಮಾತ್ರ ಇಟ್ಕೊಂಡಿದ್ರು. 3 ತಿಂಗಳು ಮ್ಯೂಚುವಲ್ ಬಾಂಡ್ ಮುಗಿದು ಕೊಟ್ಟಿರಲಿಲ್ಲ. ಆನಂತರ ನಾನು ಬಂದು ಕೇಳಿದಾಗ ಒಂದು ಹಳೆ ಸೂಪರ್ವೈಸರ್ ಇದ್ದಾಗ 63,842 ರೂಪಾಯಿ ಕೊಟ್ಟಿದ್ರು. ಮತ್ತು ಈ ಬಾಡಿಯವರು ಈಗ ಲೆಕ್ಕ ಹಾಕಿ 65,000 ರೂಪಾಯಿನ ಕೊಡ್ತಾ ಇದ್ದಾರೆ. ಮೊದಲು 30,000 ಕೊಟ್ಟಿದ್ರು, ಈಗ 65,000 ರೂಪಾಯಿ ಕೊಡ್ತಿದ್ದಾರೆ. ಒಟ್ಟು 1,05,000 ಆಗಿತ್ತು. ಸಂಘಟನೆಯಿಂದ ಬಂದು ಎಲ್ಲ ತೀರ್ಮಾನ ಮಾಡಿ, ರೈತ ಸಂಘಟನೆಲ್ಲ ಬಂದು ತೀರ್ಮಾನ ಮಾಡಿ ನಮಗೆ 1,05,000 ಬಡ್ಡಿ ಕೊಡಬೇಕಾಗಿತ್ತು. ಅದರಲ್ಲಿ ನನ್ನಿಂದ 10,000 ರೂಪಾಯಿನ ಕಡಿಮೆ ಮಾಡಿಸಿ ಮತ್ತೆ ಮೊದಲು 30,000 ರೂಪಾಯಿ ಕೊಟ್ಟಿದ್ರು, ಇನ್ನು 65,000 ರೂಪಾಯಿನ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ. ಮತ್ತು ಇನ್ನು 8,80,000 ರೂಪಾಯಿನ ನಾಳೆ ಮಾತಾಡಿ ಇನ್ನು ಕೆಲವು ಒಂದೂವರೆ ತಿಂಗಳೊಳಗಡೆ ತೀರ್ಮಾನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದುಡ್ಡು ಕೊಡದೇ ಇರೋ ಕಾರಣ ನನಗೆ ಯಾವುದೇ ಬಂದು ಪದೇ ಕೇಳಿದಾಗ ಇವತ್ತಿಲ್ಲ ನಾಳೆಲ್ಲ ಸಂಘದ ದುಡ್ಡಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನನ್ನ ಮಗನ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ನನಗೆ ತೊಂದರೆಯಾಗಿ ನಾನು ಇದರಿಂದ ಭಾಳ ಮನ ನೊಂದ್ಕೊಂಡಿದ್ದೆ. ಆಗ ನಮ್ಮ ಸಂಘಟನೆ ಹೇಳಿದಾಗ ಯಾಕೆ ನೀವು ಮನ ನೊಂದ್ಕೊಂಡು ಇದು ಮಾಡ್ಕೊಳ್ತೀರಿ, ಬನ್ನಿ ನಾವಿದ್ದೀವಿ, ನಾವು ಇದು ಮಾಡ್ಕೊಡ್ತೀವಿ ಅಂತ ಬಂದು ನಮ್ಮ ಫಯಾಜ್ ಸಾರು ಮತ್ತು ನಮ್ಮ ಪೆಂಚಹಳ್ಳಿ ನಾಗರಾಜೇಗೌಡರು ಮತ್ತು ಜಯರಾಮೇಗೌಡರು, ಮಂಜು, ಇವರು ರಫೀಕ್ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಬಂದು, HD ಕೋಟೆ ಅವರು ಎಲ್ಲ ಬಂದು, ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಬಂದು ಇವತ್ತು ನನಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ರೈತ ಸಂಘಟನೆಯವರು ಭೇಟಿ ನೀಡಿದ್ದು. ಇವತ್ತು ನಮ್ಮ ಸೊಸೈಟಿನ ಸಿಬ್ಬಂದಿಕರಾದ ಮತ್ತು ಅಧ್ಯಕ್ಷರಾದ ಆನಂದ್ ಅವರು, ಸಿಬ್ಬಂದಿ ಅಭಿಯವರು ಅವರೆಲ್ಲ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿ ರೈತನ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಸರ್ ಅಂತ ಹೇಳಿ ನಾಳೆ ಗಡುವು ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನಷ್ಟರಲ್ಲಿ ಅವ್ರಿಗೆ ಏನು ತಲುಪಬೇಕು, ಏನು ಸೊಸೈಟಿನ ತಲುಪಬೇಕಲ್ಲ ನಾಳೆ ತಲುಪಿಸಿ ಮಾತಾಡ್ತೀನಿ ಅಧ್ಯಕ್ಷ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಧ್ಯಕ್ಷರು ನಮ್ಮ ಜೊತೆ ಇದ್ದು ಆಶ್ವಾಸನೆ ನೀಡಿದ್ದಾರೆ. ಇವತ್ತಿನ ಒಂದು ಹೋರಾಟ ಇವತ್ತಿನ ಮಟ್ಟಿಗೆ ಯಶಸ್ವಿಯಾಗಿದೆ ಅಂದ್ಕೊಂಡಿದ್ದೀನಿ. ಈ ಹೋರಾಟಕ್ಕೆ ಹಿರಿಯ ಮುಖಂಡರಾದ ಪಿನ್ನಳ್ಳಿ ನಾಗರಾಜ್ ಅವರು ಬಂದಿದ್ದಾರೆ, ಮಂಜುನಾಥ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಮಾದೇವಣ್ಣ ಅವರು, ರಫಿ ಅವರು, ಅಬ್ದುಲ್ ಅವರು, ಅನೇಕ ಜನ ಹೋರಾಟಗಾರರು HD ಕೋಟೆಯಿಂದನೂ ಬಂದಿದ್ದಾರೆ ಇಲ್ಲಿಗೆ. ಅಂದರೆ ಇದೊಂದು ಸಂದೇಶ ಏನಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಗೆ ಎಲ್ಲೇ ತೊಂದರೆ ಆದ್ರೂ ಇಡೀ ರಾಜ್ಯದವರು ನಾವು ನಿಮ್ಮ ಪರವಾಗಿರ್ತೀವಿ. ತಾಲೂಕು ಜಿಲ್ಲೆ ಗಡಿ ಇರೋದಿಲ್ಲ ನಮಗೆ, ಎಲ್ಲರೂ ನಾವು ಒಂದೇ ಅಂತ ಒಂದು ಸಂದೇಶನ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂದೇಶ ನೀಡಿದೆ. ಇದು ನಮ್ಮ ಒಂದು ರೈತ ಸಂಘಟನೆಗೆ ಸಿಕ್ಕಿರುವಂಥ ಚಿಕ್ಕ ಜಯ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಒಂದು ಸರಿ ರೈತ ಘೋಷಣೆಯನ್ನು ಕೂಗೋಣ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಟಿ ನರಸೀಪುರದಲ್ಲಿ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ಕಿಟ್ ವಿತರಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಕಾರ್ಮಿಕರ ಕಿಟ್ ವಿತರಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ನಡೆಸಲಾಯಿತು. ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಬೂಕತಹಳ್ಳಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ
ಪೂರ್ವಭಾವಿ ಸಭೆಯಲ್ಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಹಲವು ಸೌಲಭ್ಯ ನೀಡಲಾಗ್ತಿದೆ ಎಂದರು. ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಕೊಡಿಸುವ ಕೆಲಸ ಆಗಬೇಕು. ಕಾರ್ಮಿಕರು ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕು. ಈ ನಿಟ್ಟಿನಲ್ಲಿ ಕಾರ್ಮಿಕರ ಬೃಹತ್ ಆರೋಗ್ಯ ತಪಾಸಣೆ ಕೂಡ ಆಯೋಜನೆ ಮಾಡ್ತೇವೆ. ಕಾರ್ಮಿಕರ ಹಿತ ಕಾಯುವುದೇ ನಮ್ಮ ಉದ್ದೇಶ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸೋಸಲೆ ಮಂಜುನಾಥ್, ಚೌಹಳ್ಳಿ ಮಹಾದೇವ್ ಸ್ವಾಮಿ, ಕಯಂಬಳ್ಳಿ ಬಸವಯ್ಯ, ಆಲಗೂಡು ಸಿದ್ದಪ್ಪ, ಹಿಟ್ಟುವಳ್ಳಿ ರಮೇಶ್, ಹರೀಶ್ ಕುಮಾರ್, ಮಹೇಶ್, ಕೃಷ್ಣ, ಶ್ರೀನಿವಾಸ್, ಶಿವಯ್ಯ, 16 ಮೂಲ ಶಿವಣ್ಣ, ಬೇವಿನಹಳ್ಳಿ ಲತಾ, ಮಹಾದೇವಮ್ಮ, ಗೀತಾ ಮತ್ತಿತರರು ಇದ್ದರು. ಏನಂದರೆ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಸಹಯೋಗದೊಂದಿಗೆ ಈ ಕಿಟ್ಗಳು ಮತ್ತು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ನಾವು ಸೇರಲು ಮತ್ತು ಈ ಕಾರ್ಮಿಕರಿಗೆ ಕಿಟ್ಗಳನ್ನ ಕೊಡಿಸೋ ಉದ್ದೇಶದಿಂದ ಪೂರ್ವಭಾವಿ ಸಭೆಯನ್ನು ಈ ದಿವಸ ಹಮ್ಮಿಕೊಂಡಿವಿ. ಏನಪ್ಪ ಅಂದರೆ ಈ ಕಾರ್ಮಿಕರುಗಳು ಕೆಲವರು ಸವಲತ್ತುಗಳನ್ನ ಪಡೆದಿಲ್ಲ. ಕಿಟ್ಗಳಾಗ್ಬೋದು ಮತ್ತು ಅವ್ರ ಮನೆಯವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು. ಆ ಸಮಸ್ಯೆಗಳ ಕುರಿತು ಒಂದು ಕಾರ್ಮಿಕ ಇಲಾಖೆ ವತಿಯಿಂದ ಈ ಕಾರ್ಮಿಕರಿಗೆ ಆರೋಗ್ಯ ಏನು ಹದಗೆಟ್ಟಿದೆ ಅದರ ಒಂದು ಮೆಡಿಸನ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತು ಗಾರೆ ಕೆಲಸದವ್ರಿಗೆ ಕಿಟ್ಗಳಾಗ್ಬೋದು, ಎಲೆಕ್ಟ್ರಿಷಿಯನ್ಗಳ ಕಿಟ್ಗಳಾಗ್ಬೋದು ಕೊಡಿಸೋಂಥ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಈ ದಿವಸ ಮಾಡೋಕ್ಕೆ ಪೂರ್ವಭಾವಿ ಸಭೆ ಸೇರಿದ್ದೀವಿ. ಅದರಿಂದ ಈ ಸಂಘಟನೆಯವರೆಲ್ಲ ನಮ್ಮ ಕಾರ್ಯಕರ್ತರು, ಕಾರ್ಮಿಕರು ಎಲ್ಲ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಒಂದು ಶಿಬಿರನೇ ಮಾಡಬೇಕು ತಾಲೂಕು ಮಟ್ಟದಲ್ಲಿ, ತಾಲೂಕು ಒಂದು ಇದರಲ್ಲಿ ಭವನದಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಗದಿ ಮಾಡಿಲ್ಲ, ಎಲ್ಲರೂ ನಾವು ಪೂರ್ವಭಾವಿ ಸಭೆ ಮಾಡಿ ಒಂದು ಡೇಟ್ನ ಫಿಕ್ಸ್ ಮಾಡುವಂಥ ಇವತ್ತು ಸಭೆ ಸೇರೋದು. ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ನಮಗೆ ಭವನ ಸಿಗಬೇಕು, ಭವನ ಕೊರತೆ ಇರೋದ್ರಿಂದ ಮದುವೆಗಳು ಅದರಿಂದ ನೋಡಿ ನಾವು ದಿನಾಂಕ ನಿಗದಿ ಮಾಡ್ತೀವಿ. ಟಿ. ನರಸೀಪುರ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಟಿ. ನರಸೀಪುರ ಪಟ್ಟಣದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಡೆದ ಚುನಾವಣೆಯಲ್ಲಿ 5 ಮಂದಿ ನಿರ್ದೇಶಕರು ಜಯಗಳಿಸಿದ್ದಾರೆ. ಇನ್ನು 2 ಕ್ಷೇತ್ರಗಳ ಚುನಾವಣಾ ಫಲಿತಾಂಶವನ್ನು ತಡೆಹಿಡಿಯಲಾಯಿತು. ಸಾಲಗಾರರ ಕ್ಷೇತ್ರದಿಂದ 6 ನಿರ್ದೇಶಕರು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ 1 ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಬನ್ನೂರು ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ವರ್ಗಕ್ಕೆ ಮೀಸಲಾದ 1 ಸ್ಥಾನ ಹಾಗೂ ಸಾಲಗಾರರಲ್ಲದ 1 ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆಹಿಡಿಯಲಾಯಿತು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಸಾಲಗಾರರ ಕ್ಷೇತ್ರದಿಂದ ಆಯ್ಕೆ ಬಯಸಿದ್ದ ಹೆಮ್ಮಿಗೆ ಗ್ರಾಮದ ಸೋಮಣ್ಣ ಮತ್ತು ಪ್ರತಿಸ್ಪರ್ಧಿ ಪ್ರಭುಸ್ವಾಮಿ ತಲಾ 22 ಮತಗಳನ್ನು ಪಡೆದು ಸಮಬಲ ಸಾಧಿಸಿ ಅಂತಿಮವಾಗಿ ಲಾಟರಿ ಮೂಲಕ ಹೆಮ್ಮಿಗೆ ಸೋಮಣ್ಣ ಜಯಗಳಿಸಿದರು. ಕೊತ್ತೆಗಾಲ ಮಂಜುನಾಥ್ ಎಂ ಪಡೆದ ಮತ 2, ಶಿವಮೂರ್ತಿ MS ಪಡೆದ ಮತ 48. ಸೋಸ್ಲೆ ಚಿಕ್ಕತಾಯಮ್ಮ ಪರಿಶಿಷ್ಟ ಜಾತಿ ಇದು ಪಡೆದ ಮತಗಳು 13, ಪರಶಿವಮೂರ್ತಿ ಎಂ 13, ಲಿಂಗಪ್ಪಾಜಿ ಎನ್ 25, ಪ್ರಭುಸ್ವಾಮಿ KB 22, ಮಾದಾಪುರ ಕ್ಷೇತ್ರದ್ದು ಪ್ರಭುಸ್ವಾಮಿ KB 22, ಸೋಮಣ್ಣ C 23, ಕಲ್ಕಾಡು ಮಹೇಶ್ S 22, ಪ್ರಭುಸ್ವಾಮಿ ಕೈ ಬಿಡಿ ಪಂಚಪುರ ಪಂಚ ಎತ್ತು ಕಟ್ಬಿಟ್ಟು ಆಯ್ತಾಯ್ತು. ನನ್ನ ಒಂದು ಗೆಲುವಿಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡಗಳಾದ ನಮ್ಮ ಹೆಮ್ಮಿಗೆ ಗ್ರಾಮದ ಸರ್ಕಾರಿ ಅಧ್ಯಕ್ಷರು SP ಶೇಷಾದ್ರಿಯವರು ಮತ್ತು ಮಾಜಿ ಅಧ್ಯಕ್ಷರಾದ ನಮ್ಮ ಗೋಮೂರ್ತಿ ಅವರು ಮತ್ತು ನನಗೆ ವೋಟ್ ಮಾಡಿದಂತಹ ಮಾತ್ರ ಎಲ್ಲ ಮತದಾರರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಗೆಲುವು ನಮ್ಮ ಲಿಂಗಾಯ ಮುಖ್ಯವಾಗಿ ನನಗೆ ಒಂದು ರೂವಾರಿ
ಸ್ಟಾರ್ಟಿಂಗ್ ಸಹ ನಮ್ಮ ಲಿಂಗರಾಜಣ್ಣವರು ನಮ್ಮ ಸಹಕಾರ ಮಾಡಿ ನಮ್ಮ ಗೆಲುವಿಗೆ ಅವರು ಕೂಡ ಒಳಗಾಗಿದ್ದಾರೆ. ಅವ್ರಿಗೆಲ್ಲ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸಿ ಲಾಟ್ರಿ ಬಂದು 22 ವಿಜಯಲಕ್ಷ್ಮಿ ನಮ್ಮ ಕಡೆ ಇತ್ತು. ದೇವರು ವರನ ನಮಗೆ ವಿಜಯಲಕ್ಷ್ಮಿ ನಮ್ಗೆ ಒಳ್ಳೆ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.